ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಾಗಿರಬಹುದು ಮತ್ತು ದೇಶದಲ್ಲಾಗಿರಬಹುದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾನೆ ಇದ್ದಾವೆ. ಇದು ಬಯಲಿಗೆ ಬಂದರೂ ಕೂಡ ಸರಿಯಾದಂತ ನ್ಯಾಯ ಸಿಗ್ತಾ ಇಲ್ಲ ಮತ್ತು ಸರಿಪಡಿಸುವಂತ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳಿ ಯುವ ಜನತೆ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶದ ಮಾತುಗಳನ್ನು ಆಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದು ನಿಜಕ್ಕೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವಂತ ಯುವ ಜನತೆಗೆ ಖುಷಿ ಸುದ್ದಿ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಪರೀಕ್ಷೆಗಳಲ್ಲಿ ಅಕ್ರಮ ಮಾಡಿದ್ರೆ ಖೇಲ್ ಖತಮ್. ಇನ್ ಮುಂದೆ ರಾಜ್ಯದಲ್ಲಿ ಜಾರಿಗೆ ಬಂದಿದೆ ಭಯಂಕರ ರೂಲ್ಸ್. ಹೇಗಿದೆ ಗೊತ್ತಾ ಜಾರಿ ಆಗಿರೋ ಹೊಸ ರೂಲ್ಸ್? ಹೀಗೆ ಮಾಡಿದ್ರೆ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು ಶಿಕ್ಷೆ. ಪರೀಕ್ಷಾ ಅಕ್ರಮಗಳ ತಡೆ ವಿಧೇಯಕಕ್ಕೆ ಅಂಕಿತ ಆಗಿರೋದು. ವಿಧೇಯಕಕ್ಕೆ ಸಹಿ ಮಾಡಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು. ಪರೀಕ್ಷೆಗಳಲ್ಲಿ ಸಿಕ್ಕಾಪಟ್ಟೆ ಅಕ್ರಮ ಆಗ್ತಾ ಇದೆ. ಯಾಕೆ ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇಲ್ಲ? ಪರೀಕ್ಷೆಯಲ್ಲಿ ಹಣ ತೆಗೆದುಕೊಂಡು ಏನೋ ಕಾಪಿ ಮಾಡೋದಾಗಿರ್ಬೋದು, ಕಾಪಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಾಗಿರ್ಬೋದು, ಜೊತೆಗೆ ಈ ಕ್ವಶನ್ ಪೇಪರ್ಗಳನ್ನೇ ಲೀಕ್ ಮಾಡೋದಾಗಿರ್ಬೋದು, ಇಂಥ ಅಕ್ರಮಗಳು ಪದೇ ಪದೇ ನಡೀತಾನೆ ಇದ್ದಾವೆ. ಜೊತೆಗೆ ದುಡ್ಡು ಕೊಟ್ಟವರಿಗೆ ಆರಾಮಾಗಿ ಪಾಸ್ ಮಾಡಿಬಿಡೋದಾಗಿರ್ಬಹುದು, ಇಂಥ ಘಟನೆಗಳನ್ನು ನಾವು ಆಗಾಗ ಗಮನಿಸ್ತಾನೆ ಇದ್ದೀವಿ. ಯಾಕೆ ಇಂಥವರ ವಿರುದ್ಧ ಈ ಕಿಂಗ್ ಪಿನ್ಗಳು ಅಂತ ಇರ್ತಾರಲ್ಲ ಅವರ ವಿರುದ್ಧ ಯಾಕೆ ಕ್ರಮವನ್ನ ತೆಗೆದುಕೊಳ್ಳಲು ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಈಗ ರಾಜ್ಯಪಾಲರ ಅಂಕಿತ ಅಲ್ಲಿ ಸಿಕ್ಕಿರೋದು ನಾವು ಗಮನಿಸಿದ ಹಾಗೆ ಈ ರೀತಿಯಾಗಿ ಅಕ್ರಮದಲ್ಲಿ ಪಾಲ್ಗೊಂಡಿದ್ರೆ 10 ಕೋಟಿ ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಕಠಿಣ ಕಾನೂನಿನ ಕ್ರಮವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಏನಿದು ರೂಲ್ಸ್ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮತ್ತು ಅನುಚಿತ ವಿಧಾನಗಳ ಪ್ರತಿಬಂಧಕ ಕ್ರಮಗಳು ಮಸೂದೆ 2023 ಜಾರಿಯಾಗಿದೆ. ಈಗ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಮಸೂದೆ 2023 ಈಗ ಜಾರಿಗೊಳಿಸಲಾಗಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮಗಳಿಗೆ ತಡೆಗೆ ಈ ಪ್ಲಾನ್ ಮಾಡಲಾಗಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪದೇ ಪದೇ ಅಕ್ರಮಗಳು ನಡೀತಾನೆ ಇರ್ತವೆ. ನಾನು ಈಗಾಗಲೇ ಹೇಳಿದ ಹಾಗೆ ಯಾರು ದುಡ್ಡು ಕೊಡ್ತಾರೋ ಅವರನ್ನ ಈಸಿಯಾಗಿ ಪಾಸ್ ಮಾಡೋದಾಗಿರ್ಬಹುದು, ಜೊತೆಗೆ ಈ ಕ್ವಶನ್ ಪೇಪರ್ಗಳನ್ನು ಲೀಕ್ ಮಾಡೋದಾಗಿರ್ಬಹುದು, ಹೀಗೆ ಬಹಳಷ್ಟು ಅಕ್ರಮಗಳು ಪದೇ ಪದೇ ನಡೀತಾನೆ ಇದ್ದಾವೆ. ನಾವು ಈಗಾಗಲೇ ಗಮನಿಸಿದ ಹಾಗೆ ಆ PSI ಎಕ್ಸಾಮ್ ಆಗಿರ್ಬಹುದು, ಮಗದೊಂದು ಇಂಥ ಸುದ್ದಿಗಳನ್ನು ಕೇಳ್ತಾನೆ ಇರ್ತೀವಿ. ಜೊತೆಗೆ ಈ ಟೀಚರ್ ಸೆಲೆಕ್ಷನ್ ಎಕ್ಸಾಮ್ ಇರ್ತಾವಲ್ಲ ಅಂಥ ಎಕ್ಸಾಮ್ಗಳಲ್ಲೂ ಕೂಡ ಬಹಳಷ್ಟು ಅಕ್ರಮ ನಡೀತಾನೆ ಇರುತ್ತೆ. ಹಾಗಾಗಿನೇ ಅವುಗಳನ್ನ ತಡೆಗಟ್ಟೋ ಸಲುವಾಗಿ ಈ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಸರ್ಕಾರ ವಿವಿಧ ಇಲಾಖೆಗಳನ್ನ ನಡೆಸೋ ಪರೀಕ್ಷೆಗಳ ಮೇಲೆ ಇನ್ನು ಮುಂದೆ ಬಹಳಷ್ಟು ಕಣ್ಣಿಟ್ಟಿರುತ್ತೆ. ಅಕ್ರಮಗಳಿಗೆ ಅಥವಾ ಅಕ್ರಮ ಎಸಗಿದವರಿಗೆ 10 ಕೋಟಿ ರೂಪಾಯಿ ದಂಡವನ್ನ ಇನ್ನು ಮುಂದೆ ವಿಧಿಸಲಾಗುತ್ತೆ. ಇಷ್ಟು ದಿನಗಳ ಕಾಲ ಬಹಳ ಕಠಿಣ ಕ್ರಮ ಇರಲಿಲ್ಲ ಈ ಅಕ್ರಮವನ್ನ ಮಾಡೋರಿಗೆ. ಆದರೆ ಇನ್ನು ಮುಂದೆ 10 ಕೋಟಿ ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ 10 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಬೇಕಾಗುತ್ತೆ. ಜೈಲು ಶಿಕ್ಷೆಯನ್ನ ಬರೋಬ್ಬರಿ 10 ವರ್ಷಗಳ ಕಾಲ. ಇನ್ನು ನೇಮಕಾತಿ ಪರೀಕ್ಷೆಗಳಲ್ಲಿ ಭಾರಿ ಅಕ್ರಮ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಉದ್ದೇಶದಿಂದ ಈ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಮತ್ತಷ್ಟು ಬಿಗಿ ಮಾಡಲಾಗಿದೆ. ಅಧಿವೇಶನದಲ್ಲಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕಾರ ಮಾಡಲಾಗಿತ್ತು. ಅದರಂತೆ ಈಗ ಬಿಗಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿನೇ ಇನ್ನು ಮುಂದೆ
ಈ ರೀತಿಯಾದಂಥ ಆಟಾಟೋಪಗಳು ನಡೆಯೋದಿಲ್ಲ. ಯಾರೇ ಅಕ್ರಮ ಮಾಡ್ತೀನಿ ಅಥವಾ ಹಣದಾಸೆಗೆ ನಾವು ದುಡ್ಡು ಕೊಟ್ಟರೆ ಪಾಸ್ ಆಗ್ತೀವಿ ಅಂತ ಏನು ಅಭ್ಯರ್ಥಿಗಳಿರ್ತಾರಲ್ಲ, ಅವರು ದುಡ್ಡು ಕೊಟ್ಟರೂ ಕೂಡ ಅದು ಅಪರಾಧ ಆಗಿರುತ್ತೆ. ಜೊತೆಗೆ ದುಡ್ಡು ತೆಗೆದುಕೊಂಡು ನಾವು ನಿಮಗೆ ಸಹಾಯ ಮಾಡ್ತೀವಿ ಪರೀಕ್ಷೆಯಲ್ಲಿ ಅಂತ ಹೇಳಿ ಈ ಕಾಪಿ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದಾಗಿರ್ಬೋದು, ಕ್ವಶನ್ ಪೇಪರನ್ನು ಮೊದಲೇ ಲೀಕ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಅಪರಾಧ ಆಗಿರುತ್ತೆ. ಅಂಥವರಿಗೆ ಇನ್ನು ಮುಂದೆ ಬಹಳ ದೊಡ್ಡ ಮಟ್ಟದ ಶಿಕ್ಷೆಯನ್ನ ನೀಡಲಾಗುತ್ತೆ.